ಹಾಯ್ ಫ್ರೆಂಡ್ಸ್, ಎಲ್ಲ ವ್ಯೂಯರ್ಸ್ಗೂ ಹೇಮಾಸ್ ಕುಕ್ಬುಕ್ ಕಡೆಯಿಂದ ಹೇಮಶ್ರೀ ಗೌಡ ಮಾಡುವ ಸ್ವಾಗತ. ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇವತ್ತು ನಾನು ಅವರೆಕಾಯಿ ಹಾಕಿ ಸೊಪ್ಸಾರು ಮಾಡ್ತಾಯಿದ್ದೀನಿ. ನಾನಿವತ್ತು ಪಾಲಕ್ ಹಾಗೂ ಸಬ್ಸಿಗೆ ಈ ಎರಡು ಸೊಪ್ಪು ಮಾತ್ರ ಹಾಕಿ ಮೊಸೊಪ್ಪು ಮಾಡ್ತಾಯಿದ್ದೀನಿ. ಒಂದು ದೊಡ್ಡ ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಒಂದು ದೊಡ್ಡ ಕಟ್ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಆದರೆ ಸಬ್ಸಿಗೆ ಸೊಪ್ಪು ಕಾಲು ಕಟ್ ಮಾತ್ರ ಹಾಕ್ತಾಯಿದ್ದೀನಿ. ಅವರೆಕಾಳು ಒಂದು ದೊಡ್ಡ ಕಪ್ ಆಗುವಷ್ಟು ಬಿಡಿಸಿಟ್ಕೊಂಡಿದ್ದೀನಿ. ಅವರೆಕಾಳು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಸಲ್ ಕುಕ್ಕರ್ನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬೆಂದಿದೆ. ಕಾಳನ್ನು ಸಪ್ರೇಟ್ ಮಾಡಿಕೊಂಡು ಕಾಳು ಬೆಂದ ನೀರಿಗೆ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸಿ ಬೇಳೆನ ಬೇಯಿಸ್ಕೋಬೇಕು. ನೀರು ಮರಳಲು ಶುರು ಆದಮೇಲೆ ಅರ್ಧ ಕಪ್ ಬೇಳೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ 2 ವಿಸಲ್ ಕೂಗಿಸ್ಕೋಬೇಕು. ನೋಡಿ, ಈ ರೀತಿ ಬೆಂದಿದೆ. ಈ ಬೆಂದ ಬೇಳೆನ ಅವರೆಕಾಳು ಬೇಯಿಸ್ಕೊಂಡಿದ್ದೀನಲ್ಲ ಅದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಈಗ ಕೊನೆಯದಾಗಿ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಅವರೆಕಾಳು, ಬೇಳೆ, ಸೊಪ್ಪು ಈ ಮೂರನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು. ಇದ್ರ ಜೊತೆಗೆ 2 ಮೀಡಿಯಂ ಸೈಜ್ ಈರುಳ್ಳಿ, 10ರಿಂದ 12 ಬೆಳ್ಳುಳ್ಳಿ ಎಸಳು, 8 ಹಸಿಮೆಣಸಿನಕಾಯಿ, 2 ಆ್ಯಪಲ್ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಇವೆಲ್ಲವನ್ನು ಸೊಪ್ಪು ಜೊತೆನೇ ಹಾಕ್ತಾಯಿದ್ದೀನಿ. ಕುಕ್ಕರ್ನಲ್ಲಿ ಸೊಪ್ಪು ಜಾಸ್ತಿ ಬೆಂದ್ಬಿಡುತ್ತೆ ಅನ್ನೋ ಹಾಗಿದ್ರೆ ಪಾತ್ರೆಲಿ ಕೂಡ ಬೇಯಿಸ್ಕೋಬೋದು. 2 ಕಪ್ ಆಗೋಷ್ಟು ನೀರು ಹಾಕಿ ನಾನು ಕುಕ್ಕರ್ನಲ್ಲೇ 1 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬೆಂದಿದೆ. ಸೊಪ್ಪು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದನ್ನು ರುಬ್ಕೋಬೇಕು. ಸೊಪ್ಪನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ರುಬ್ಕೊಳ್ಳೋದು ಅಂತಂದರೆ ತುಂಬ ನುಣ್ಣಗೆ ರುಬ್ಕೋಬಾರ್ದು. ಸೊಪ್ಪಿನ ಜೊತೆ 1/4 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಅರ್ಧ ಕಪ್ ಕೊಬ್ಬರಿ ಇವೆಲ್ಲವನ್ನು ಹಾಕಿ ವಿಪ್ಪರ್ನಲ್ಲಿ 3ರಿಂದ 4 ಸೆಕೆಂಡ್ ಮಾತ್ರ ರುಬ್ಕೋಬೇಕು. ನೋಡಿ, ಸ್ವಲ್ಪ ತರಿಯಾಗಿಯೇ ಇದೆ. ಈಗ ಒಗ್ಗರಣೆ. ಕಾದ ಬಾಣಲೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಂತರ ಸಾಸಿವೆ, ಇಂಗು ಹಾಕೋ ಅವಶ್ಯಕತೆ ಇಲ್ಲ, ಕರಿಬೇವು, ರುಬ್ಬಿರೋ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಬೇಯಿಸ್ಕೊಂಡಿರೋ ಬೇಳೆ ಕಾಳನ್ನು ಹಾಕ್ತಾಯಿದ್ದೀನಿ. ಸೊಪ್ಸಾರು ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ, ಸೊ ನೀರನ್ನ ನೋಡಿಕೊಂಡು ಹಾಕ್ಕೋಬೇಕು. ಕಾಳು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಸೊ ಉಪ್ಪನ್ನು ಕೂಡ ನೋಡಿಕೊಂಡು ಹಾಕ್ಕೋಬೇಕು. ಸೊಪ್ಪು ಆರೋಗ್ಯಕ್ಕೆ ತುಂಬ ಹಿತಕರವಾಗಿರೋದ್ರಿಂದ ಸೊಪ್ಪು ಸಾರಾಗಲಿ ಅಥವಾ ಸೊಪ್ಪು ಪಲ್ಯ ಆಗಲಿ ಬೇರೆ ಯಾವುದೇ ರೀತಿಯಾದರೂ ಸೊಪ್ಪನ್ನು ವಾರಕ್ಕೊಮ್ಮೆ ಆದರೂ ಸೇವಿಸಬೇಕು. ನೋಡಿ, ಅವರೆಕಾಳು ಮೊಸೊಪ್ಪು ಸಾರು ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ವಿಡಿಯೋನ ನೋಡ್ತಿರೋ ಎಲ್ಲ ವ್ಯೂಯರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಲು ಮರಿಬೇಡಿ. ಬೈ ಫ್ರೆಂಡ್ಸ್.